ನನ್ನ ಹೆಂಡತಿ ರುಮೆ ಇದೀಗ ನನ್ನ ಜೊತೆ ಇಲ್ಲ. ಬಲಾತ್ಕಾರವಾಗಿ ನೀನು ಅವಳನ್ನು ನಿನ್ನ ಜೊತೆ ಇಟ್ಟುಕೊಂಡಿದ್ದಿ. ಸಾಮರ್ಥ್ಯದಿಂದ ನನ್ನ ಬಳಿ ಇರಿಸಿಕೊಂಡರು. ಇಷ್ಟರ ತನಕ ನನಗೆ ಮತ್ತು ನಿನಗೆ ಮಾತ್ರ ಗೊತ್ತಿದ್ದಂತಹ ವಿಷಯ ಈಗ ಲೋಕಮುಖವಾಗಿ ಎಲ್ಲರೂ ಕೂಡ ಮಾತನಾಡುವ ಹಾಗೆ ಆಗಿದೆ. ಹೇಗೆ? ತಮ್ಮನ ಹೆಂಡತಿ ರುಮೆಯನ್ನು ಅಣ್ಣವಾಲಿ ಬಲಾತ್ಕಾರದಲ್ಲಿ ತನ್ನ ಅಂತಃಪುರದಲ್ಲಿ ಸೇರಿಸಿಕೊಂಡಿದ್ದಾನೆ. ಯಾರೋ ಮಾಡಬಾರದನ್ನು ಮಾಡಿದ್ದಾನೆ. ಈಗ ನಮ್ಮಲ್ಲಿ ಒಂದು ಪದ್ಧತಿ ಉಂಟು. ಪತಿ ಗತಿಸಿ ಹೋದ ಮೇಲೆ ಇಷ್ಟಪಟ್ರೆ ಅವಳು ಪತಿಯ ಸಹೋದರರ ಜೊತೆ ಕೂಡಿ ಮಾಡಬಹುದು. ಆದ್ರೆ ನಾನಿನ್ನೂ ಜೀವಂತವಾಗಿದ್ದೇನೆ. ನನ್ನನ್ನು ನೀನು ಬಲಾತ್ಕಾರವಾಗಿ ಕಿಷ್ಕಿಂಧೆಯಿಂದ ಬಹಿಷ್ಕರಿಸಿದ್ದಿ. ಸರಿ, ನಾನೇನು ಇಷ್ಟಪಟ್ಟು ಹೊರಗೆ ಹೋದದ್ದಲ್ಲ. ಹೋಗುವುದಕ್ಕೆ ಮನಸ್ಸಿಲ್ಲ. ಕಿಷ್ಕಿಂಧೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನೀನು ತಿಳಿದುಕೊಂಡದ್ದು ತಪ್ಪು, ಅದನ್ನು ನಿನಗೆ ತಿಳುವಳಿಕೆ ಪಡಿಸಬೇಕು ಅನ್ನೋದಕ್ಕೆ ನೀನು ಅವಕಾಶ ಕೊಡಲಿಲ್ಲ ನನಗೆ. ಈಗ ಮದುವೆಯಾದಂತಹ ಪತ್ನಿಯನ್ನ, ನನ್ನ ಸತಿ ರುಮೆಯನ್ನ ನಿನ್ನಿಂದ ಬಿಡಿಸಿಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ ಎಲ್ಲವೂ ನನ್ನ ಮೇಲಿದೆ. ಆದುದರಿಂದ ಈಗ ಲೋಕಮುಖವಾಗಿ ಗೊತ್ತಿರತಕ್ಕಂತಹ ಈ ವಿಷಯ ಮುಂದೆ ನಿನಗೆ ತೊಂದರೆಯನ್ನ ಉಂಟು ಮಾಡಿ ಮಾನಸಿಕ ಚಂಚಲತೆ ಎಂಬುದು ವಾಲಿಯಲ್ಲಿಲ್ಲ. ನಿನ್ನ ಮಡದಿಯನ್ನು ಕೊಡುವುದಿಲ್ಲ ಎಂಬುದನ್ನು ಈ ಮೊದಲೇ ನಿರ್ಧರಿಸಿ ಆಗಿದೆ. ಯಾಕೆ ಗೊತ್ತಾ? ಯಾಕೆ? ನೀನು ಗುಣಗಳಾಗಬೇಕು, ಸಮರ್ಥನಾಗಬೇಕು, ತನ್ನ ಮಡದಿಯನ್ನು ರಕ್ಷಿಸಿಕೊಳ್ಳುವಷ್ಟು ಸಾಮರ್ಥ್ಯದಿಂದಲಿರಬೇಕು. ಇದು ನನ್ನ ಉದ್ದೇಶ. ನನ್ನ ಬದಲಿಗೆ ಬೇರೆ ಯಾರಾದ್ರೂ ನಿನ್ನ ಮಡದಿಯನ್ನು ಸೆಳೆದುಕೊಂಡು ಹೋದ್ರೆ ನಿನಗೆ ಮಾತ್ರ ಅಲ್ಲ ಅವಮಾನ, ತಂದೆಯ ಸ್ಥಾನದಲ್ಲಿದ್ದು ಮದುವೆ ಮಾಡಿದಂತಹ ನನಗೂ ಅಪಮಾನ ಆಗ್ತದೆ ಎಂಬುದರಿಂದ ನೀನು ಬಲಾಢ್ಯನಾಗಬೇಕು. ಹಾಗಿದ್ರೆ ವಾದಿಯನ್ನು ಸೋಲಿಸುವುದಕ್ಕೆ ಸಾಧ್ಯವೇ? ಅದು ನಿನ್ನ ಹಣೆಯಲ್ಲಿ ಬರಲಿಲ್ಲ. ಅದು ಒಂದು ಯಾವಾಗ ಸಮನ್ವಿಯಾಗಿ ಹೋರಾಟವನ್ನು ಮಾಡ್ತೀಯೋ ಆ ಕಾಲದಲ್ಲಿ ನಿನ್ನ ಮಡದಿಯನ್ನು ಬಿಟ್ಟುಕೊಡುವುದಕ್ಕೆ ನಾನು ಸಿದ್ಧ. ಅದಲ್ಲದೆ ಇದ್ರೆ ಇನ್ನೊಬ್ಬರ ಪಾಲಿಗೆ ಒಮ್ಮೆ ಹೋಗುವುದನ್ನು ನಾನು ಬಿಡ್ಲಿಕ್ಕಿಲ್ಲ. ನಾನು ಮಾಡಿಕೊಂಡ ನಿರ್ಧಾರ ಏನು ಗೊತ್ತಾ? ನಾನು ಸತಿಯ ಕೊಡಲು. ಹಾಗಿದ್ರೆ ನೀನೇನು ಮಾಡಬೇಕು? ಮರಳಿ ಹೋಗಲ್ಲ. ಆದ್ರೆ ಮರಳಿ ಹೋಗದೇ ಇದ್ರೆ ನಿನಗೆ ಜ್ಞಾಪಿಸಬೇಕಾಗಿ ಬರ್ತದೆ. ನೀನು ಹಿಂದೆ ಪಡೆದ ಬಂದ ಎಲ್ಲ ಮರೆತು ಹೋಗಿದ್ಯೋ. ಮೊದಲಿನ ಹಾಗೆ ಪೆಟ್ಟು ತಿನ್ನದೆ ಇರಬೇಕು ಎಂದಾದ್ರೆ ಈ ಕ್ಷಣದಲ್ಲಿಯೇ ನೀನು ಇಲ್ಲಿಂದ ಹೋಗ್ಬೇಕು. ಅದ ಅಲ್ಲದೆ ಇದ್ರೆ ನಿನ್ನ ಕಪಾಲಕ್ಕೆ ಮೊದಲಿನಂತೆ
ನೋಡು ಸಲುಗೆಯಿಂದ ಶೌರ್ಯ ಗುಣದಲ್ಲಿ ಸೆಳೆಸಿ ನೋಡು